ಮಕ್ಕಳೇ, ಇವತ್ತಿನ ವಿಡಿಯೋದಲ್ಲಿ ನಾವು ಸಾಹಿತ್ಯ ಸಂಗಮ ಪುಸ್ತಕದಿಂದ ಆರಿಸಲಾದ ಮಿಥಿಲೆ ಪದ್ಯದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು, ಕ್ವಶನ್ ಆನ್ಸರ್ಸ್ ಏನೇನ್ ಬರುತ್ತೆ, ಕ್ವಶನ್ಸ್ ಏನೇನ್ ಬರುತ್ತೆ ಅನ್ನೋದು ಒಂದು ಡಿಸ್ಕಸ್ ಮಾಡೋಣ. ಅದರ ಆನ್ಸರ್ಸ್ ಕೂಡ ಡಿಸ್ಕಸ್ ಮಾಡೋಣ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬಾ ಇಂಪಾರ್ಟೆಂಟ್. ಸಾಹಿತ್ಯ ಸಂಗಮ ICSE 9th ಮತ್ತೆ 10th ಕನ್ನಡ ಇರೋರಿಗೆ ಒಂದು ಪುಸ್ತಕ, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ. ಈಗ ನೋಡೋಣ, ಇದನ್ನು ಬರೆದ ಕವಿ ಇದ್ದಾರಲ್ಲ ಅವರ ಬಗ್ಗೆನೂ ಒಂದೊಂದು ರೀತಿ ಕವಿಗಳ ಬಗ್ಗೆ ಒಂದೊಂದು ಸಾರಿ ಕ್ವಶನ್ ಕೇಳ್ತಾರೆ. ನಿಮಗೆ ಗೊತ್ತಿರೋ ಹಾಗೆ ICSE ಪೇಪರ್ ಅಲ್ಲಿ ಬೋರ್ಡ್ ಎಕ್ಸಾಮ್ ಅಲ್ಲಿ 2 ಇಲ್ಲ 3 ಮಾರ್ಕ್ಸ್ ಕ್ವಶನ್ ಮಾತ್ರನೇ ಇರುತ್ತೆ. ಈ ಲೆಸನ್ಸ್ ಮತ್ತೆ ಪೊಯಮ್ಸ್ ಇಂದ ಜ್ಞಾಪಕ ಇಟ್ಕೊಳ್ಳಿ. ಸೊ ನಿಮ್ಮ ಅಷ್ಟಕ್ಕೆ ಎಷ್ಟು ಬೇಕೋ ಅಷ್ಟು ಆನ್ಸರ್ ಬರೀಬೇಕಾಗುತ್ತೆ. ಅದನ್ನು ನೋಡೋಣ. ಈಗ ಇದೊಂದು ರೀತಿ ಮೆಮೊರಿ ಮ್ಯಾಪು. ಸೊ ಇವರ ಜನನ ಯಾವಾಗಾಯ್ತು, ಯಾವಾಗ ಹುಟ್ಟಿದ್ರು? ಸೊ 1923 ನಲ್ಲಿ, ಮತ್ತೆ ಎಲ್ಲಿ ರಾಣಿಬೆನ್ನೂರಿನಲ್ಲಿ ಹುಟ್ಟಿದ್ದು. ಅವರ ಪೂರ್ತಿ ಹೆಸರು ಸೂರಂ ಎಕ್ಕುಂಡಿ, ಸುಬ್ಬಣ್ಣ ರಂಗನಾಥ್ ಎಕ್ಕುಂಡಿ ಅಂತ. ಅವರ ತಂದೆ ತಾಯಿ ಹೆಸರು, ಅವರ ವಿದ್ಯಾಭ್ಯಾಸ, ಅವರ ಪ್ರಮುಖ ಕೃತಿಗಳು. ಇದರ ಬಗ್ಗೆ ನೀವು ಸ್ವಲ್ಪ ಎಲ್ಲ ಈ ಕವಿಗಳಿರ್ತಾರಲ್ಲ ಅವರ ಪ್ರಮುಖ ಕೃತಿಗಳು ಯಾವುವು ಮತ್ತೆ ಅವರ ಪ್ರಶಸ್ತಿ ಯಾವುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಡ್ಬೇಕಾಗುತ್ತೆ. ನಿಮ್ಗೇನಾದ್ರೂ ಕವಿ ವಿಚಾರ ಏನಾದ್ರೂ ಬರೀಬೇಕು ಅಂದ್ರೆ ಆ ಕ್ವಶನ್ ಯೂಶಲಿ ಪೊಯಮ್ಸ್ ಇಂದಾನೇ ಕೇಳ್ತಾರೆ ನಿಮ್ಗೆ. ಆ ಕವಿಗಳ ಬಗ್ಗೆ ಲೆಸನ್ಸ್ ಇಂದಾನು ಕೇಳ್ಬೋದು, ಬಟ್ ಪೊಯಮ್ಸ್ ಇಂದ ಮೇನ್ ಜಾಸ್ತಿ ಕೇಳ್ತಾರೆ. ಸೊ ಅವರ ಯಾವ್ಯಾವ ಪ್ರಮುಖ ಕೃತಿಗಳು: ಪ್ರತಿಬಿಂಬಗಳು, ಸಂತಾನ, ಹಾವಾಡಿಗರ ಹುಡುಗ, ಆನಂದ ತೀರ್ಥರು, ಮತ್ಸ್ಯಗಂಧಿ, ಲೆನಿನ್ನಿರ ನೆನಪಿಗಾಗಿ, ಇನ್ನು ಮುಂತಾದವು ಇದೆ. ಬೆಳಕಿಗಳು, ಕಾವ್ಯ ವಿಮರ್ಶೆ, ಬಕುಳದ ಹೂಗಳು. ಬಕುಳದ ಹೂಗಳು ಅನ್ನೋದು ಒಂದು ರೀತಿ ಫೇಮಸ್ ಆಗಿದ್ದು, ಇಲ್ಲಿ ಬರ್ದಿಲ್ಲ ಅದ್ರನ್ನು. ಮತ್ತೆ ಇವರಿಗೆ ಯಾವ ಪ್ರಶಸ್ತಿಗಳು ಬಂತು, ಯಾವ ಪ್ರೈಸಸ್ ಏನು ಬಂತು ಅಂತ. ಈಗ ಈ ಪದ್ಯದಲ್ಲಿ ಇರೋ ಒಂದಷ್ಟು ಪದಗಳ ಅರ್ಥ ನೋಡೋಣ. ನಾನು ಪೊಯಮ್ ಎಕ್ಸ್ಪ್ಲನೇಷನ್ ಮಾಡುವಾಗ ನಿಮಗೆ ಇನ್ನು ಈಚ್ ಅಂಡ್ ಎವ್ರಿ ಏನೇನು ವರ್ಡ್ ಇದೆ ಅದರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದರ ಮೀನಿಂಗ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ಈ ಸಲ ಕ್ವಶನ್ ಪೇಪರ್ ಅಂದ್ರೆ 2023 ಬೋರ್ಡ್ ಎಕ್ಸಾಮ್ ಯಾರು ಬರೀತಾರೆ ಅವರಿಗೆ ಕ್ವಶನ್ ಪೇಪರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸ್ಪೆಸಿಮೆನ್ ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ನಿಮಗೆ ಆಪ್ಷನ್ಸ್ ಇರುತ್ತೆ ಈ ಅರ್ಥ ಇದೆಲ್ಲ. ಸೊ ಲಾಸ್ಟ್ ಈ ಕರೋನಾಗಿಂತ ಮುಂಚೆ ಪ್ರೀ ಕರೋನಾ ಕ್ವಶನ್ ಪೇಪರ್ ನೋಡಿದ್ರೆ ಅಲ್ಲಿ ನಾವು ಬರಿಬೇಕಾಗಿತ್ತು ಡೈರೆಕ್ಟ್ ಆಗಿ ಈ ಪದಗಳ ಅರ್ಥ ಬರೀರಿ, ಅರ್ಥ ಬರೀರಿ ಅಂದ್ರೆ. ಈಗ ನಿಮ್ಗೆ ಆಪ್ಷನ್ಸ್ ಇದೆ, ಒಂದು ರೀತಿ MCQ ರೀತಿ, ಅಂದ್ರೆ ನೀವು ಅಲ್ಲಿ AB ಆ ರೀತಿ ಬರೀಬೇಕಾಗುತ್ತೆ. ಸೊ ಇಲ್ಲಿ ಪದಗಳ ಅರ್ಥ: ಮಹಿಮೆ, ಅದ್ಭುತ ಶಕ್ತಿ. ಪಂಜರ, ಹಕ್ಕಿಗಳನ್ನು ಇಡುವ ಗೂಡು. ನಿಧಿ, ಸಂಪತ್ತು. ಕರಡಿಗೆ, ಪುಟ್ಟ ಡಬ್ಬಿ ಅಥವಾ ಪೆಟ್ಟಿಗೆ. ನೆರೆ, ನೆರೆ ಅಂದ್ರೆ ಸೇರು, ಅಂದ್ರೆ ಎಲ್ರು ಒಂದು ಅಲ್ಲಿ ಬಂದು ಸೇರೋದು, ಅಂದ್ರೆ ಗುಂಪಾಗಿ ಒಂದು ಕಡೆ ಇರೋದು. ಪ್ರವಾಹ ಅಂತಾನು ಅಂತಾರೆ. ಇದು ನಾನಾರ್ಥ ಅಂತ. ಇದು ಕ್ರಿಯಾಪದ, ಕ್ರಿಯೆ ಅಂದ್ರೆ ಕ್ರಿಯಾಪದ, ಸೇರು. ಅಸೆಂಬಲ್ ಆಗೋದು. ಹಿಗ್ಗು, ಸಂತೋಷ. ನೆನಸು, ಜ್ಞಾಪಕ ಮಾಡ್ಕೋ. ಮೈಥಿಲಿ, ಮಿಥಿಲಾ ನಗರದ ರಾಜಕುಮಾರಿ ಸೀತೆ. ಅಂದ್ರೆ ಇಲ್ಲಿ ಮಿಥಿಲೆ ಅನ್ನೋದು ರಾಮಾಯಣದಲ್ಲಿ ಬರುತ್ತೆ. ಮಿಥಿಲೆ ಈ ಸೀತೆಯ ಹುಟ್ಟೂರು, ಅಂದ್ರೆ ಜನಕ ಮಹಾರಾಜನ ರಾಜ್ಯದ ರಾಜಧಾನಿ ಮಿಥಿಲೆ. ಹನಿ ದುಂಬಿದ ಅಂದ್ರೆ ಕಣ್ಣೀರು ತುಂಬಿಕೊಂಡ ಅಂತ. ಇಲ್ಲಿ ಇನ್ನೂ ಒಂದಷ್ಟು ಪದಗಳಿದೆ. ನಿಮಗೆ ಎಲ್ಲಿ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ, ನಾನು ಅದನ್ನ ನಿಮ್ಗೆ ಅರ್ಥ ಆಗೋ ರೀತಿ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಹೆಮ್ಮರ ಅಂತಿದೆ, ದೊಡ್ಡದಾದ ಮರ ಅಂತ. ಆ ರೀತಿ ಇನ್ನೂ ಒಂದಷ್ಟು ಇದೆ. ಹರ್ಷ ಅಂತಿದೆ ಅಲ್ಲ, ಇಲ್ಲಿ ಹಿಗ್ಗು, ಸಂತೋಷ, ಹರ್ಷ ಅಂದ್ರೂ ಸಂತೋಷ. ಈಗ ಒಂದು ವಾಕ್ಯದಲ್ಲಿ ಉತ್ತರಿಸಿ, ಇದು ನೋಡೋಣ. ಒಂದು ವಾಕ್ಯದಲ್ಲಿ ಉತ್ತರಿಸಿ, ಬರೀ ಒಂದು ವಾಕ್ಯ ನಮಗೆ ಕೊಡೋದು 2 ಮತ್ತೆ 3 ಮಾರ್ಕ್ಸ್ ಕ್ವಶನ್ಗೆ ಅಂತ ಒಂದು ವಾಕ್ಯನ ಬಿಡಬೇಡಿ. ಇದರಲ್ಲಿ 2-3 ಕಂಬೈನ್ ಮಾಡಿನೂ ಕೊಡ್ಬೋದಲ್ಲ, ಅವಾಗ 2 ಮಾರ್ಕ್ಸ್ಗೆ 2 ಕ್ವಶನ್ ಕಂಬೈನ್ ಮಾಡಿದ್ರೆ 2 ಮಾರ್ಕ್ಸ್ ಆಗೋಗುತ್ತೆ ಅಲ್ವಾ. ಸೊ ಇದನ್ನ ನೀವು ನೆಗ್ಲೆಕ್ಟ್ ಮಾಡಬಾರ್ದು. ಕವಿ ಮತ್ತೆ ತುಂಬಾ ಈಸಿ ಇರುತ್ತೆ ಇದನ್ನ ಓದ್ಕೊಳ್ಳೋದಕ್ಕೆ ಅಲ್ವಾ. ಇದನ್ನೇ ಮಿಕ್ಸ್ ಮಾಡಿದ್ರೆ ನಿಮ್ಗೆ 2-3 ಮಾರ್ಕ್ಸ್ ಆಗುತ್ತೆ. ಓಕೆ. ಕವಿ ಮಿಥಿಲೆಗೆ ಹೋಗಿ ಏನು ಮಾಡಬೇಕೆಂದು ಹೇಳುತ್ತಾರೆ. ಕವಿ ಅಂದ್ರೆ ಸೂರಂ ಎಕ್ಕುಂಡಿ ಅವರು ಮಿಥಿಲೆಗೆ ಹೋಗಿ ಬೀದಿ ಬೀದಿಯನ್ನು ಅಲೆದು ರಾಮಭದ್ರನ ಮಹಿಮೆನ ಹಾಡಬೇಕು ಅಂತ ಹೇಳ್ತಾರೆ.
ಮತ್ತೆ ಎಲ್ಲಿ ರಾಮಭದ್ರನ ಮಹಿಮೆ ಆಡ್ಬೇಕು? ಮರದ ನೆರಳಲ್ಲಿ ಕುಳಿತು, ಎಲ್ಲಿ ಮಿಥಿಲಾ ನಗರದ ಮರದ ನೆರಳಲ್ಲಿ ಕುಳಿತು ರಾಮಭದ್ರನ ಮಹಿಮೆ ಆಡ್ಬೇಕು ಅಂತಾನು ಹೇಳ್ತಾರೆ. ಸೊ ಫಸ್ಟ್ ಸ್ಟ್ಯಾನ್ಸದಲ್ಲಿ ಈ ಕ್ವಶನ್ ಕವರ್ ಆಗೋಗುತ್ತೆ. ಸೊ ಮರದ ಕೆಳಗೆ ಅನ್ನೋದು ಇದ್ರಲ್ಲಿಲ್ಲ, ಆದ್ರೆ ಇಲ್ಲಿ ಕರೆಕ್ಟ್. ಮಿಥಿಲಾ ನಗರದ ಗಿಳಿಗಳಿಗೆ ಯಾವ ನೋವಿಲ್ಲ? ಯಾವ ರೀತಿ ನೋವಿಲ್ಲ? ಮಿಥಿಲಾ ನಗರದ ಗಿಳಿಗಳಿಗೆ ಪಂಜರದ ನೋವಿಲ್ಲ, ಪಂಜರದಲ್ಲಿರಬೇಕು ಅನ್ನೋ ನೋವಿಲ್ಲ. ಮತ್ತೆ ಈ ಎರಡನೇ ಸ್ಟಾನ್ಸದಲ್ಲಿ ಏನ್ ಬರ್ಬೋದು? ಮಿಥಿಲಾ ನಗರದ ಸೌಂದರ್ಯವನ್ನು ವಿವರಿಸಿ ಅಂತ ಅಂದ್ರೂ ಹೇಳ್ಬೋದು. ಮುಂದೆ 2-3 ಮಾರ್ಕ್ಸ್ಗೆ ನಾವು ಇನ್ನೂ ಒಂದಷ್ಟು ಕ್ವಶನ್ಸ್ ನೋಡ್ತೀವಿ, ಆದ್ರೂ ನಿಮ್ಗೆ ಚಿಕ್ಕದ ಅದರ ಕ್ವಶನ್ ಆನ್ಸರ್ಸ್ ಹೇಳ್ತಾ ಇದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ. ಅಲ್ಲಿ ಎತ್ತರದ ಮನೆಗಳು ಮತ್ತೆ ದೇವಸ್ಥಾನಗಳು ಅಂದ್ರೆ ಮಂದಿರಗಳು. ಸೊ ಕ್ವಶನ್ ಈ ಅರ್ಥಗಳಲ್ಲಿ ಮಂದಿರ ಅಂದ್ರೆ ದೇವಸ್ಥಾನ ಅಂತ ಬರುತ್ತೆ. ಅಲ್ಲಿ ಅಂದ್ರೆ ಮಿಥಿಲೆಯಲ್ಲಿ ಎತ್ತರದ ಮನೆಗಳು ಮತ್ತೆ ಮಂದಿರಗಳಿವೆ. ಅಲ್ಲಿ ಬೇಕಾದಷ್ಟು ತುಳಸಿ ಹೂವು ಮತ್ತೆ ಹೆಜ್ಜೆ ಹೆಜ್ಜೆಗೂ ಸಂಪಿಗೆ ಮರಗಳು ಇದೆ. ಹೆಜ್ಜೆ ಹೆಜ್ಜೆಗೆ ಯಾವ ರೀತಿಯ ಮರಗಳಿದೆ? ಸಂಪಿಗೆ ಮರಗಳಿವೆ. ಸೊ ಸೆಕೆಂಡ್ ಸ್ಟಾನ್ಸದಲ್ಲೂ ಎಲ್ಲಾ ಕ್ವಶನ್ಸ್ ಆಗೋಗುತ್ತೆ. ಮಿಥಿಲೆಯ ಪುಷ್ಕರಣಿಗಳಲ್ಲಿ ಯಾವ ಹೂವು ಅರಳುತ್ತದೆ? ಮಿಥಿಲೆಯ ಪುಷ್ಕರಣಿಗಳಲ್ಲಿ ತಾವರೆಯ ಹೂವು ಅರಳುತ್ತದೆ. ಅದು ಅದರ ನೆಕ್ಸ್ಟ್ ಸ್ಟಾನ್ಸ ಬರುತ್ತೆ. ಮತ್ತೆ ಅಲ್ಲಿಯ ಪ್ರಕೃತಿಯ ಸೊಬಗನ್ನು ವಿವರಿಸ್ತಾರೆ ಈ ಪರ್ಟಿಕ್ಯುಲರ್ ಸ್ಟಾನ್ಸದಲ್ಲಿ. ಅಂದ್ರೆ ತಾವರೆ ಹೂವು ಇರುತ್ತೆ, ಬಿಸುವ ಗಾಳಿ ಯಾವ ರೀತಿ, ಅಲ್ಲಿ ಹಂಸ ಯಾವ ರೀತಿ ಸಂತೋಷದಿಂದ ಇರುತ್ತೆ ಅನ್ನೋದು. ಮಿಥಿಲೆಯ ಮಣ್ಣು ಹೇಗಿದೆ ಅಂದ್ರೆ, ಮಿಥಿಲೆಯ ಮಣ್ಣು ಎಲ್ಲಿ ಎತ್ತುಕೊಂಡ್ರು ರಾಮಭದ್ರನ ಕರುಣೆ ಸ್ಪಂದಿಸುತ್ತೆ ಅಂತ ಕವಿ ಹೇಳಿದ್ದಾರೆ. ನಿಮ್ಗೆ ಇಲ್ಲಿ ಒಂದಷ್ಟು ವರ್ಡ್ಸ್ ಅರ್ಥ ಆಗಿಲ್ಲ ಅಂದ್ರೆ ಈ ಪೊಯಮ್ ಎಕ್ಸ್ಪ್ಲನೇಷನ್ ಅನ್ನ ನೋಡ್ಬೇಕು. ನೀವು ಹೋಗಿ ಆ ವಿಡಿಯೋನ ನೋಡಿ, ನಾನು ಅದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತೆ ಇಲ್ಲಿ ಮಿಥಿಲೆಯ ಮಣ್ಣು ಅಂದ್ರೆ ಒಂದು ಕಣಕಣ ಕೂಡ ಏನನ್ನ ನೆನೆಸುತ್ತೆ ಅಂತ. ಕಣಕಣನು ಶಿವನ ಬಿಲ್ಲಿನ ಹಗ್ಗವೆಳೆದ ಬೆರಳನ್ನು ನೆನೆಸುತ್ತೆ. ಅದು ಒಂದು ಕ್ವಶನ್ ಆಗ್ಬೋದು. ಮಿಥಿಲೆಯಲ್ಲಿ ಯಾವ ರೀತಿಯ ಕಲ್ಲು ಇದೆ? ಯಾವ ರೀತಿ ಒಂದು ಸ್ಪೆಷಾಲಿಟಿ ಕಲ್ಲು ಇದೆ? ವಿಶ್ವಾಮಿತ್ರ ಕುಳಿತಂತ ಕಲ್ಲು ಇದೆ. ಆಯ್ತಾ? ರಾಮಭದ್ರನನ್ನು ಮಿಥಿಲೆಯು ಹೇಗೆ ಎದುರುಗೊಂಡಿತು ಅಂದ್ರೆ ಯಾವ ರೀತಿ ವೆಲ್ಕಮ್ ಮಾಡಿತು? ಮಿಥಿಲೆಯ ಜನರು ತಮ್ಮ ಹೃದಯವನ್ನೇ ತಟ್ಟೆ ಮಾಡಿಕೊಂಡು ಕಣ್ಣುಗಳೆಂಬ ಜ್ಯೋತಿ ಹಚ್ಚಿ ಆರತಿ ಬೆಳಗುತ್ತಾ ಎದುರುಗೊಂಡಿತು ಮಿಥಿಲೆ ಅಂತ ಇಲ್ಲಿ ಹೇಳ್ಬೇಕಾಗುತ್ತೆ. ಮತ್ತೆ ಮಿಥಿಲೆಯಲ್ಲಿ ಎಲ್ಲೆಲ್ಲಿ ಹೊಲ ಉತ್ರು ಏನ್ ಸಿಗುತ್ತೆ? ಹೆಣ್ಣು ಮಗು, ಭಾಗ್ಯ ನಿಧಿಯ ಹೆಣ್ಣು ಮಗು ಸಿಗುತ್ತೆ ಅಂತ ಹೇಳ್ಬಹುದು. ಮತ್ತೆ ಜನಕನು ತನ್ನ ಮಗಳ ಆದ ಸೀತೆಯನ್ನ ಬೀಳ್ಕೊಡುವಾಗ ಏನು ಉಡುಗೊರೆ ಕೊಡ್ತಾನೆ? ಬಂಗಾರದ ಕರಡಿಗೆ ತುಂಬಾ ಹೊಲದ ಮಣ್ಣನ್ನ ಕೊಡ್ತಾನೆ. ಮತ್ತೆ ಕವಿ ಅಲ್ಲಿ ಏನ್ ಮಾಡ್ಬೇಕು ಅಂತ ಫಸ್ಟ್ ಇದ್ರಲ್ಲೇ ಬರುತ್ತೆ, ಮತ್ತೆ ಲಾಸ್ಟ್ ಸ್ಟಾನ್ಸದಲ್ಲೂ ಅದೇ ರಿಪೀಟ್ ಆಗುತ್ತೆ. ಈಗ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ನೋಡಿ, ಇಲ್ಲಿ ಮಿಥಿಲ ನಗರ ಹೇಗಿದೆ ಎಂದು ಕವಿ ವರ್ಣಿಸಿದ್ದಾರೆ. ನಾವು ಈಗಾಗಲೇ ನೋಡಿದ್ವಿ, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಅದರಲ್ಲಿ ಇದು ಕಂಬೈನ್ ಮಾಡಿ ನೀವು 2-3 ಮಾರ್ಕ್ಸ್ಗೆ ಬರೀಬೇಕಾಗುತ್ತೆ. ಇಷ್ಟಾದ್ರೂ ಬರೀಬೇಕಾಗುತ್ತೆ 1-3 ಮಾರ್ಕ್ಸ್ಗೆ. ಮಿಥಿಲ ನಗರದಲ್ಲಿ ಎತ್ತರದ ಮಂದಿರಗಳು ಅಂದ್ರೆ ದೇವಸ್ಥಾನಗಳು, ಅಲ್ಲಿ ತುಳಸಿ ಹೂಗಳು ಬಿಡೋ ಹೂತೋಟಗಳಿವೆ, ಹೆಜ್ಜೆ ಹೆಜ್ಜೆಗೂ ಸಂಪಿಗೆ ಮರಗಳಿವೆ, ಗಿಳಿಗಳು ಸ್ವತಂತ್ರವಾಗಿ ಹಾರಾಡುತ್ತಾ, ಬೇಕಾದಷ್ಟು ಪುಷ್ಕರಣಿಗಳಲ್ಲಿ ತಾವರೆಗಳಿವೆ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಕೆಂಪು ತಾವರೆ ಅಂತ ಬರಿಬೇಕು ಅಂತೇನು ಇಲ್ಲ, ಕೆಂಪು ಬಿಳಿ ಎರಡೂ ಇರುತ್ತೆ ಅಲ್ಲ. ನಿಮ್ಮ ಪದ್ಯದಲ್ಲಿ ತಾವರೆ ಇದೆ ಅಂತ ಹೇಳಿದ್ದಾರೆ. ಮತ್ತೆ ಹಂಸಗಳು ಸೀತೆಯ ಕನಸಿನಂತೆ ಗರಿಕೆದರಿ ಹಾಡುತ್ತಾ ಓಡಾಡುತ್ತಿವೆ. ಅಲ್ಲಿ ಮಣ್ಣಿನ ಕಣಕಣದಲ್ಲೂ ರಾಮಭದ್ರನ ಕರುಣೆ ಸ್ಪಂದಿಸುತ್ತದೆ. ಇದು ಮಿಥಿಲಾ ನಗರದ ಒಂದು ಬ್ಯೂಟಿ ಬಗ್ಗೆ ಹೇಳಿರೋದು. ರಾಮಭದ್ರನು ಬಿಲ್ಲನೆತ್ತುವ ದಿನ ಹೇಗೆ ಬರಮಾಡ್ಕೊಂಡ್ರು ಇದನ್ನು ಆಲ್ರೆಡಿ ನೋಡಿದೀವಿ, ಆದ್ರೆ ಇದು ಒಂದು ದೊಡ್ಡದಾಗಿದೆ. ಇದು ಆನ್ಸರ್. ಮಿಥಿಲೆಯಲ್ಲಿ ಸೀತೆಯ ಸ್ವಯಂವರ ಜನಕ ಮಹಾರಾಜನು ಏರ್ಪಡಿಸಿರುತ್ತಾನೆ. ಶಿವಧನಸ್ಸನ್ನ ಯಾರು ಎತ್ತುತ್ತಾರೋ, ಯಾರು ಎತ್ತುತ್ತಾರೆ, ಎದೆ ಏರಿಸುವರು ಅಂದ್ರೆ ಹಿಂಗೆ ಮೇಲೆ ಅದರ ಒಂದು ಹಗ್ಗ ಇರುತ್ತಲ್ಲ, ಅದನ್ನ ಮೀಟಿ ಕಟ್ಟಬೇಕಾಗುತ್ತೆ. ಅವರನ್ನ ಸೀತೆ ಮದ್ವೆ ಆಗೋದು ಅಂತ ಮಾತಾಡ್ಕೊಂಡಿರ್ತಾರೆ. ಆಗ ಬೇರೆ ಬೇರೆ ರಾಜ್ಯದಿಂದ ರಾಜರೆಲ್ಲ ಬಂದಿರ್ತಾರೆ. ಜೊತೆಗೆ ರಾಮ ಲಕ್ಷ್ಮಣರು ವಿಶ್ವಾಮಿತ್ರ ಮಹರ್ಷಿ ಜೊತೆ
ಋಷಿ ಜೊತೆ ಬಂದಿರ್ತಾರೆ. ಬಿಲ್ಲನ ಎತ್ತುವ ದಿನ ದೇಶವೇ ನೆರೆದಿತ್ತು. ಮತ್ತೆ ರಾಮ ಲಕ್ಷ್ಮಣರು ಬರೋ ದಾರಿಯುದ್ದಕ್ಕೂ ಹೆಮ್ಮರಗಳು ಹೂವು ಸುರಿಸಿದವು, ಮಂಗಳವಾದ್ಯ ಮೊಳಗುತ್ತಿತ್ತು. ಜನರೆಲ್ಲ ತಮ್ಮ ಇದು ತುಂಬಾ ಇಂಪಾರ್ಟೆಂಟ್, ಜನರೆಲ್ಲ ತಮ್ಮ ಹೃದಯ ತಟ್ಟೆಗಳಲ್ಲಿ ಕಣ್ಣುಗಳನ್ನು ದೀಪವಾಗಿಸಿಕೊಂಡು ಆರತಿ ಬೆಳಗಿದರು. ಹೀಗೆ ಪ್ರೀತಿಯಿಂದ ರಾಮಭದ್ರನನ್ನ ಬರಮಾಡ್ಕೊಂಡ್ರು. ಬಿಲ್ಲನ್ನು ಮುರಿದ ಮೇಲೆ ನಡೆದ ಸಂಭ್ರಮವನ್ನು ವಿವರಿಸಿ. ಸೊ ಈ ಸೀತಾ ಸ್ವಯಂವರದ ಬಗ್ಗೆ ಹೇಳ್ಬಿಟ್ಟು, ಬಿಲ್ಲನ್ನು ಮುರಿದಾಗ ಸೀತೆಯನ್ನು ಗೆಲ್ಲುವ ಆಸೆಯಿಂದ ಬಂದ ಇತರ ರಾಜರ ಆಸೆ ತುಂಡು ತುಂಡಾಯಿತು. ಮತ್ತೆ ಅದು ಬಿಲ್ಲನ್ನು ಮುರಿದ ತಕ್ಷಣ ಜೈಕಾರ ಮೊಳಗಿತು, ಜೈ ಜೈಕಾರ ಇಲ್ಲ ಜಯಕಾರ ಮೊಳಗಿತು. ಸಂತೋಷದಿಂದ ಸೀತೆ ರಾಮನಿಗೆ ಹೂವಿನ ಮಾಲೆ ಹಾಕಿ ಅಲ್ಲೇ ಪಕ್ಕದಲ್ಲಿ ನಿಲ್ಲುತ್ತಾಳೆ. ಸೀತಾರಾಮರ ಕಲ್ಯಾಣ ಅಂದ್ರೆ ಅವರ ಮದುವೆ, ಕಲ್ಯಾಣ ಅಂದ್ರೆ ಮದುವೆ ವೈಭವದಿಂದ ನಡೆಯುತ್ತೆ. ಇದು ಆಪ್ಷನಲ್ ಆಕ್ಚುಲಿ. ಬೀಳ್ಕೊಡುವಾಗ ಇದು ಸಪ್ರೇಟ್ ಆಗಿ ಕ್ವಶನ್ ಕೇಳಬಹುದು. ಬೀಳ್ಕೊಡುವಾಗ ಜನಕನ ಕಣ್ಣು ತುಂಬಿ ಬಂತು. ಚಿನ್ನದ ಕರಡಿಗೆ ತುಂಬಾ ಮಿಥಿಲೆಯ ಮಣ್ಣನ್ನು ತುಂಬಿ ಉಡುಗೊರೆಯಾಗಿ ಸೀತೆಗೆ ಕೊಟ್ಟನು. ಹೀಗೆ ಮಿಥಿಲೆಯಲ್ಲಿ ಸಂಭ್ರಮ ನಡೆಯಿತು. ಕವಿಗಳ ಬಯಕೆ ಏನಾಗಿತ್ತು? ಸೂರಂ ಯಕ್ಕುಣಿಯವರು ತಮ್ಮ ಇಡೀ ಜೀವನದಲ್ಲಿ, ಜೀವಮಾನ ಅಂದ್ರೆ ತಮ್ಮ ಇಡೀ ಜೀವನದಲ್ಲಿ ಎಂದಾದರೂ ಒಮ್ಮೆಯಾದರೂ ಸೀತೆಯ ಜನ್ಮಸ್ಥಳವಾದ ಮಿಥಿಲೆಗೆ ಭೇಟಿ ನೀಡಲು ಬಯಸುತ್ತಾರೆ. ಅಲ್ಲಿ ಬೀದಿ ಬೀದಿಗಳನ್ನು ಸುತ್ತಿ ಅಲ್ಲಿಯ ಮರದ ನೆರಳಲ್ಲಿ ಕುಳಿತು ರಾಮಭದ್ರನ ಮಹಿಮೆ ಆಡಬೇಕು ಎಂದು ಬಯಕೆಯನ್ನು ವ್ಯಕ್ತಪಡಿಸುತ್ತಾರೆ ಸುರಂ ಯಕ್ಕುಣಿಯವರು. ಮಿಥಿಲೆಯ ಮಣ್ಣಿನ ಕಣಕಣಗಳಲ್ಲಿ ಮೂಡಿರುವ ಚಿತ್ರಗಳನ್ನು ಕವಿ ಹೇಗೆ ವರ್ಣಿಸಿದ್ದಾರೆ ಅಂದ್ರೆ, ಈ ಕವಿತೆಯಲ್ಲಿ ಹೇಗೆ ವರ್ಣಿಸಿದ್ದಾರೆ ಅಂದ್ರೆ, ಇಲ್ಲಿ ಮಣ್ಣಿನ ಒಂದೊಂದು ಕಣಕಣದಲ್ಲೂ ರಾಮ ಸೀತೆಯರ ಮದುವೆಯ ಕತೆ. ಪರಿಣಯ ಅಂದ್ರೆ ಮದುವೆ. ರಾಮನನ್ನು ತಮ್ಮ ಜೊತೆಗೆ ಕರೆತಂದ ವಿಶ್ವಾಮಿತ್ರ ಮಹರ್ಷಿಯು ಕುಳಿತಂತ ಕಲ್ಲು ಇದೆ. ಮತ್ತೆ ಶ್ರೀರಾಮ ನಿಂತ ಮರದ ನೆರಳು ಈಗಲೂ ಇದೆ. ಆ ರೀತಿ ಅವರ ಒಂದು ಭಾವನೆ, ಅದು ನೆರಳಿದೆ ಅಂತಲ್ಲ, ಅವರ ಭಾವನೆ ಅದು ಈಗಲೂ ಇದೆ. ಆ ಪ್ರತಿ ಕಣಕಣವು ಈ ರಾಮನು ಶಿವಧನಸ್ಸನ್ನು ಶಿವಧನಸ್ಸಿನ ಹಗ್ಗ ಎಳೆದ ಆ ಕ್ಷಣವನ್ನು ಸದಾ ನೆನಪಿಸಿಕೊಳ್ಳುತ್ತೆ. ಈ ನಗರದ ಮಣ್ಣು ತುಂಬಾ ಮೃದು. ರಾಮನ ಕರುಣೆಯ ಸ್ಪರ್ಶ ಇದೆ ಈ ಮಣ್ಣಿನಲ್ಲಿ, ಮತ್ತು ಅದು ನಮ್ಮ ಮನಸ್ಸನ್ನ ಪುಳಕಿತಗೊಳಿಸುತ್ತೆ. ಮಿಥಿಲೆಯಲ್ಲಿ ಮಕ್ಕಳಿಲ್ಲದ ಜನಕ ಮಹಾರಾಜನಿಗೆ ಮಕ್ಕಳಿರಲ್ಲ. ಆಗ ಈ ಸೀತೆ ಸಿಗ್ತಾಳೆ. ಹೀಗೆ ಭೂಮಿನ ವೆನ್ ಹಿ ಈಸ್ ಪ್ಲೋಯಿಂಗ್ ದ ಲ್ಯಾಂಡ್, he will get one gold box. Inside that small infant will be there. That is Sita. So ಜನಕನಿಗೆ ಸೌಭಾಗ್ಯವನ್ನು ಕೊಟ್ಟ ಪುಣ್ಯ ಭೂಮಿ. ಇಲ್ಲಿ ಎಲ್ಲಾದ್ರೂ ಹೊಲ ಉತ್ತರೂ ಸೀತೆಯಂತ ಹೆಣ್ಣು ಮಗು ದೊರಕಿ ನಮ್ಮ ಬದುಕನ್ನ ಪಾವನಗೊಳಿಸುತ್ತೆ, ನಮ್ಮ ಭಾಗ್ಯದ ನಿಧಿಯನ್ನು ತೆರೆಯುತ್ತೆ ಅಂತ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಕವಿಯವರು. ಜನಕ ತನ್ನ ಮಗಳು ಸೀತೆಯನ್ನು ಬೀಳ್ಕೊಟ್ಟ ದೃಶ್ಯವನ್ನು ವಿವರಿಸಿ ಯಾವ ರೀತಿ ಸೆಂಡ್ ಆಫ್ ಕೊಡ್ತಾನೆ ಅಂತ. ಸೀತೆಯನ್ನ ಜಾನಕಿ ಅಂತಾನೂ ಕರೀತಾರೆ. ಜಾನಕಿ ತನ್ನ ತಂದೆ ಜನಕನ ಭಾಗ್ಯನಿಧಿ. ಮತ್ತೆ ಇಲ್ಲಿ ಒಂದು ದೊಡ್ಡದಾಗಿ ಬರ್ಬೇಕಲ್ಲ ಆನ್ಸರ್, ಅದಕ್ಕೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆತನಿಗೆ ಸಂತಾನವಿಲ್ಲವೆಂಬ ಕೊರಗನ್ನು ನೀಗಿಸಿದಳು ಸೀತೆ. ಹೊಲದಲ್ಲಿ ಸಿಕ್ಕಿದ ಸೀತೆಯನ್ನು ಬೆಳೆಸಿ ಜನಕನು ಧನ್ಯನಾದನು. ಮತ್ತೆ ಸೀತೆ ಬೆಳೆದು ರಾಮನನ್ನು ಸ್ವಯಂವರದಲ್ಲಿ ವರಿಸಿದಳು, ಅಂದ್ರೆ ಸೆಲೆಕ್ಟ್ ಮಾಡ್ಕೊಂಡ್ಲು ಅಂತ. ಮಗಳನ್ನು ಗಂಡನ ಮನೆಗೆ ಬೀಳ್ಕೊಡೋ ಸಂದರ್ಭದಲ್ಲಿ ಮಿಥಿಲೆಯ ಪ್ರಜೆಗಳು ಕಂಬನಿ ಸುರಿಸಿದ್ರು, ಅಂದ್ರೆ ಅವರು ಕಣ್ಣೀರು ಸುರಿಸಿದ್ರು. ಜನಕರಾಜ ಒಂದು ಬಂಗಾರದ ಕರಡಿಗೆ ತುಂಬಾ ಮಿಥಿಲೆಯ ಹೊಲದ ಮಣ್ಣನ್ನು ತುಂಬಿ ನಿನಗೆ ಮಂಗಳವಾಗಲಿ ಎಂದು ಹರಿಸುತ್ತಾ ಅದನ್ನು ಉಡುಗೊರೆಯಾಗಿ ಸೀತೆಗೆ ಕೊಟ್ಟನು. ಈ ಮೂಲಕ ಸೀತೆಯ ಮನದಲ್ಲಿ ಮಿಥಿಲೆ ಶಾಶ್ವತವಾಗಿ ಇರಬೇಕೆಂದು ಜನಕ ಮಹಾರಾಜನು ಬಯಸುತ್ತಾನೆ. ಕವಿತೆಯ ಕೊನೆಯಲ್ಲಿ ಕವಿ ವ್ಯಕ್ತಪಡಿಸಿರುವ ಆಶಯ ಎಂಥದು? ಅದೇ ರೀತಿ, ಆದ್ರೆ ನಾನು ಆ ಮಣ್ಣನ್ನು ತಗೊಂಡ್ಬರ್ತೀನಿ ಅಂತ ಎಕ್ಸ್ಟ್ರಾ ಒಂದು ಲೈನು ಬರುತ್ತೆ ಅವರ ಆಶಯ. ಅಂದ್ರೆ ಕೊನೆಯಲ್ಲಿ ಯಾವ ರೀತಿ ಆಶಯ? ಫಸ್ಟ್ ಲೈನಲ್ಲಿ ಮಣ್ಣನ್ನು ಎತ್ಕೊ ಬರ್ತೀನಿ ಅಂತಿರಲ್ಲ, ಲಾಸ್ಟ್ ಸ್ಟಾನ್ಸಾ ಇದೆಲ್ಲ, ಅದರಲ್ಲಿ ನಾನು ಒಂದು ಕರಡಿಗೆಯಲ್ಲಿ ಜನಕರಾಜನ ಹೊಲದ ಮಣ್ಣನ್ನ ತಗೊಂಬರ್ತೀನಿ ಅಂತ ಇದೆ. ಸಂದರ್ಭದೊಡನೆ ವಿವರಿಸಿ. ಅಲ್ಲಿ ಎಲ್ಲಾದರೂ ಮರದ ನೆರಳಿಗೆ ಕುಳಿತು ರಾಮಭದ್ರನ ಮಹಿಮೆ ಆಡಬೇಕು. ಸಂದರ್ಭ ವಿವರಿಸಿ. ಈ ಪ್ರಸ್ತುತ ವಾಕ್ಯವನ್ನು, ಅಂದ್ರೆ ಈ ಕರೆಂಟ್ ಸೆಂಟೆನ್ಸ್ ಅಂತ ಪ್ರಸ್ತುತ ವಾಕ್ಯ ಅಂದ್ರೆ ಸುರಂ ಯಕ್ಕುಣಿಯವರು ಬರೆದಿರುವ ಮಿಥಿಲೆ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಈ ಮಾತನ್ನು ಕವಿ ರಾಮಭದ್ರನ ಮಹಿಮೆಯ ಕುರಿತು ಹೇಳಿದ್ದಾರೆ. ಸುರಂ ಯಕ್ಕುಣಿಯವರ ಮಿಥಿಲೆ ಇದು ರಾಮಾಯಣ ಕಾಲದ ಒಂದು ನಗರ. ಮಿಥಿಲೆಗೆ ಒಮ್ಮೆ ಹೋಗಿ ಬೀದಿ ಬೀದಿಯನ್ನು ಅಲೆದು ಮರದ ಕೆಳಗಡೆ ಕುಳಿತು ರಾಮಭದ್ರನ ಮಹಿಮೆನ ಹಾಡಬೇಕು
ಎಂದು ಕವಿ ಹೇಳುತ್ತಾರೆ. ಅದು ಅವರ ಮನದ ಆಶಯವೂ ಆಗಿದೆ. ಅಲ್ಲಿ ಮರಗಳಿವೆ, ಗಿಳಿಗಳಿವೆ, ಇಲ್ಲಿ ಇಲ್ಲ ಪಂಜರದ, ಇಲ್ಲ ಇಲ್ಲಿ ಅಲ್ಲ, ಇದು ಇಲ್ಲ ಪಂಜರದ ನೋವು. ಸೊ ಸೇಮ್ ಆ ಸೆಂಟೆನ್ಸ್ ನ ರಿಪೀಟ್ ಮಾಡಬೇಕು. ಮಿಥಿಲ ನಗರದಲ್ಲಿ ಯಾವ ರೀತಿ ಎತ್ತರದ ಮನೆ, ಮಂದಿರ, ದೇವಸ್ಥಾನಗಳಿದೆ, ಬೇಕಾದಷ್ಟು ತುಳಸಿ ಹೂಗಳು ಬಿಡೋ ತೋಟ ಇದೆ, ಹೆಜ್ಜೆ ಹೆಜ್ಜೆಗೂ ಸಂಪಿಗೆ ಮರ ಇದೆ. ಅಲ್ಲಿ ಗಿಳಿಗಳು, ಗಿಳಿ ಮರಿಗಳು ಸ್ವಚ್ಛಂದವಾಗಿ ತಮಗೆ ಇಷ್ಟ ಬಂದಂತೆ ಹಾರಾಡುತ್ತಾ ಇರುತ್ತವೆ. ಅವು ಒಂದು ಪಂಜರಕ್ಕೆ ಸೀಮಿತವಾಗಿರಲ್ಲ. ಇದನ್ನೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ. ಒಂದು ಪಂಜರಕ್ಕೆ ಸೀಮಿತವಾಗಿರಲ್ಲ. ಅವು ಸ್ವತಂತ್ರವಾಗಿ ತಮಗೆ ಇಷ್ಟ ಬಂದ ಹಾಗೆ ಅಲ್ಲಿ ಮಿಥಿಲೆಯಲ್ಲಿ ಹಾರಾಡುತ್ತಾ ಸಂತೋಷದಿಂದ ಗಿಳಿಗಳು ಇವೆ. ಅದನ್ನು ವಿವರಿಸುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ ಅಂತ ಬರೀಬೇಕಾಗುತ್ತೆ. ರಾಮಭದ್ರನ ಕಥೆಯ ಹಾಡಿ ಕರಡಿಗೆಯಲ್ಲಿ ಜನಕರಾಜನ ಹೊಲದ ಮಣ್ಣನ್ನು ತರುವೆ. ಸೇಮ್ ಸೆಂಟೆನ್ಸ್ ರಿಪೀಟ್ ಮಾಡ್ಬೇಕಿದ್ದು ಫಸ್ಟ್ದು. ಕವಿ ಮಿಥಿಲೆಯ ಮಣ್ಣಿಗಿರುವ ಮಹಿಮೆಯ ಬಗ್ಗೆ ವಿವರಿಸುತ್ತಾ ಹೇಳ್ತಾರೆ. ಸೀತೆಯನ್ನು ಮದುವೆ ಮಾಡಿ ಕಳಿಸುವಾಗ ಜನಕನು ಬಂಗಾರದ ಕರಡಿಗೆಯಲ್ಲಿ ಈ ಮಿಥಿಲೆಯ ಮಣ್ಣನ್ನು ತುಂಬಿ ಉಡುಗೊರೆಯಾಗಿ ಕೊಡುತ್ತಾನೆ. ಈ ಮಿಥಿಲೆಯ ಮಣ್ಣು ಬಹಳ ಮಹಿಮೆಯುಳ್ಳದ್ದು, ಇಲ್ಲಿ ಸೀತೆಯ ದೊರಕಿದ್ದು ಎಂಬ ಭಾವ ವ್ಯಕ್ತವಾಗಿದೆ. ಅಲ್ಲದೆ ರಾಮಭದ್ರನ ಕರುಣೆ ಕೂಡ ಮಣ್ಣಮಣ ಕಣದಲ್ಲಿ ಇದೆ. ಆದ್ದರಿಂದ ಸುರಂ ಯಕ್ಕುಣಿಯವರು ತಾವು ಎಂದಾದರೂ ಒಂದು ದಿನ ಮಿಥಿಲೆಗೆ ಹೋಗಿ ರಾಮಭದ್ರನ ಕಥೆಯ ಹಾಡಿ, ಅಲ್ಲಿ ಬೀದಿ ಬೀದಿಯನ್ನು ಅಲೆದು ರಾಮಭದ್ರನ ಕಥೆಯನ್ನು ಹಾಡಿ ಕರಡಿಗೆಯಲ್ಲಿ ಜನಕರಾಜನ ಹೊಲದ ಮಣ್ಣನ್ನು ತರಬೇಕೆಂದು ತಮ್ಮ ಆಶಯವನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ ಅಂತ ಬರಿಬೇಕಾಗುತ್ತೆ. ಇದು ಸ್ಪೆಸಿಮೆನ್ ಪೇಪರ್ 2023 ನಲ್ಲಿ ಬಂದಿರೋ ಈ ಒಂದು ಕ್ವಶನ್ ಇದೆ. ಸೊ ಈ ಎಲ್ಲಾ ಕ್ವಶನ್ಗೂ ಆನ್ಸರ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಈ ಪರ್ಟಿಕ್ಯುಲರ್ ಪೊಯಮ್ ಇಂದ ಪ್ರೀವಿಯಸ್ ಇಯರ್ ಬೋರ್ಡ್ ಎಕ್ಸಾಮ್ ಇಂದ ಯಾವ ರೀತಿಯ ಕ್ವಶನ್ ಇಲ್ಲ. ಓಕೆ, ಮತ್ತೆ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಅಲ್ಲೂ ಇಲ್ಲ, ಯಾಕಂದ್ರೆ ಇದು ಎಕ್ಸ್ಕ್ಲೂಡ್ ಮಾಡ್ಬಿಟ್ಟಿದ್ರು ಈ ಪರ್ಟಿಕ್ಯುಲರ್ ಪೊಯಮ್. ಸೊ ಹೀಗೆ ನಿಮಗೆ ಒಂದು ಸ್ಟ್ಯಾನ್ಸಾ ಕೊಟ್ಬಿಟ್ಟು ಆ ಪೊಯಮ್ ಕ್ವಶನ್ಸ್, ಬರೀ ಸ್ಟ್ಯಾನ್ಸದಲ್ಲ, ಆ ಪೊಯಮ್ ಕ್ವಶನ್ಸ್ ಕೇಳ್ತಾರೆ. ಮತ್ತೆ ಇಲ್ಲಿ ಆ ಪೊಯಮ್ ನೇಮ್ ಕೇಳಿದ್ದಾರೆ. ಅಲ್ಲಿ ಎಲ್ಲಾದರೂ ಮರದ ನೆರಳಿಗೆ ಕುಳಿತು ರಾಮಭದ್ರನ ಮಹಿಮೆ ಆಡಬೇಕು, ಸಂದರ್ಭವನ್ನು ವಿವರಿಸಿ. 3 ಮಾರ್ಕ್ಸು. ಇದು ಆಲ್ರೆಡಿ ನಾವು ನೋಡಿದೀವಿ. ನೋಡಿ ಇಲ್ಲೇ ಇದೆ ಆ ಕ್ವಶನ್. ಓಕೆ, so it is very important that after you finish studying and understanding any lesson or the poem, you have to see these questions and learn the answers for the questions. ನೋಡಿ ಡೈರೆಕ್ಟ್ ಆಗಿ ಅದೇ ರೀತಿಯ ಕ್ವಶನ್ ಬಂದಿದೆ. ಬಿಲ್ಲನ್ನು ಎತ್ತಿ ಮುರಿದ ಮೇಲೆ ನಡೆದ ಸಂಭ್ರಮವನ್ನು ವಿವರಿಸಿ. ಸೇಮ್ ಕ್ವಶನ್ ನಾವು ರಿಪೀಟ್ ಮಾಡಿದ್ದೀವಿ. ಕ್ವಶನ್ ಆನ್ಸರ್ಸ್ ಅಲ್ಲಿ ಇದೆ ನೋಡಿ, ಬಿಲ್ಲನ್ನು ಮುರಿದ ಮೇಲೆ ನಡೆದ ಸಂಭ್ರಮವನ್ನು ವಿವರಿಸಿ ಅಂತ. ರಾಮಭದ್ರನನ್ನು ಬಿಲ್ಲನೆತ್ತುವ ದಿನ ಯಾವ ರೀತಿ ಬರ್ಮಾಡ್ಕೊಂಡ್ರು, ಯಾವ ರೀತಿ ವೆಲ್ಕಮ್ ಮಾಡ್ಕೊಂಡ್ರು, ಇದನ್ನು ಹೇಳಿದ್ವಿ. ಸೀತೆಯ ಬೀಳ್ಗೊಡಿಕೆಯ ದೃಶ್ಯವನ್ನು ಕವಿ ಹೇಗೆ ವರ್ಣಿಸಿದ್ದಾರೆ, ಸೀತೆಯನ್ನ ಸೆಂಡ್ ಆಫ್ ಮಾಡುವಾಗ ಯಾವ ರೀತಿ ಅಂತ ಅದು ನಾವು ನೋಡಿದೀವಿ. ಸೊ ಇಷ್ಟು ಈ ಪದ್ಯದ ಕ್ವಶನ್ ಆನ್ಸರ್ಸ್. ನಿಮ್ಗೆ ಇದನ್ನು ಬಿಟ್ಟು ಇನ್ನೂ ಏನಾದ್ರೂ ಡೌಟ್ ಇದ್ರೆ, ಎಲ್ಲಾದ್ರೂ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲೇ ಬರೀರಿ. ನಾನು ನಿಮ್ಮ ಡೌಟ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು and all the best.